ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿಯಾಗುವ ಅಕ್ಷರಗಳಿಗೆ ಗುಣಿತಾಕ್ಷರವು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಕ ಅಧಿಕ್ ಅ ಅಂತಕ್ಕಂಥದ್ದು ಕ, ಕ ಅಧಿಕ್ ಅ ಅಂತಕ್ಕಂಥದ್ದು ಕ. ಉದಾಹರಣೆಗೆ ನಾವು ನೋಡ್ತೀವಿ. ನೆಕ್ಸ್ಟ್, ಸಂಯುಕ್ತಾಕ್ಷರಗಳು. ವ್ಯಂಜನಕ್ಕೆ ವ್ಯಂಜನ ದ್ವಿತವಾಗಿ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಒತ್ತಾಕ್ಷರ ಅಥವಾ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಎಷ್ಟು ವಿಧ ಅಂದ್ರೆ 2 ವಿಧಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಯಾವುವು ಅಂದ್ರೆ ಸಜಾತಿಯ ಸಂಯುಕ್ತಾಕ್ಷರ, ಅದೇ ರೀತಿಯಾಗಿ ವಿಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಸಜಾತಿಯ ಸಂಯುಕ್ತಾಕ್ಷರಗಳು. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ 2 ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಎನ್ನುವರು ಅಂತಕ್ಕಂಥದ್ದು. ಉದಾಹರಣೆಗೆ ಅಣ್ಣ ಅಂತಕ್ಕಂಥದ್ದನ್ನು ಬಿಡಿಸಿ ಬರೆದಾಗ ಇಲ್ಲಿ ಒಂದೇ ಜಾತಿಯ 2 ವ್ಯಂಜನಗಳು ಸ್ವರದಿಂದ ಒಂದಕ್ಕೊಂದು ಸೇರಿದರೆ ಇದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಅದೇ ರೀತಿಯಾಗಿ ವಿಜಾತಿಯ ಸಂಯುಕ್ತಾಕ್ಷರಗಳು. ಹಾಗಾದ್ರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರ್ಬೇಕಂದ್ರೆ ಬೇರೆ ಬೇರೆ ಜಾತಿಯ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡು ಉಂಟಾಗುವ ಅಕ್ಷರಗಳಿಗೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅಂದ್ರೆ ಬೇರೆ ಬೇರೆ ಜಾತಿಯ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡು ಉಂಟಾಗ್ತಕ್ಕಂಥ ಅಕ್ಷರಗಳಿಗೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಉದಾಹರಣೆಗೆ ರಕ್ತ ಅಂತಕ್ಕಂಥದ್ದು. ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ಏನದಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ 2 ವ್ಯಂಜನಗಳು ಇಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ರಕ್ತ ಅಂತಕ್ಕಂಥದ್ದು ಇಲ್ಲಿ ಕ ತ ಇಲ್ಲಿ ಬೇರೆ ಬೇರೆ 2 ವ್ಯಂಜನಗಳು ಸೇರಿಕೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಇದು ವಿಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ. ನೆಕ್ಸ್ಟ್, ವಚನಗಳು. ಹಾಗಾದ್ರೆ ವಚನಗಳಲ್ಲಿ ಎಷ್ಟು ವಿಧ ಅಂತೇಳಿ ನಮ್ಗೆ ಗೊತ್ತಿರಬೇಕು. ವಚನಗಳಲ್ಲಿ 2 ವಿಧ. ಹಾಗಾದ್ರೆ ಯಾವುವು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಏಕವಚನ, ಅದೇ ರೀತಿಯಾಗಿ ಬಹುವಚನ. ಹಾಗಾದ್ರೆ ಏಕವಚನ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಒಂದು ಎಂಬುದನ್ನು ಸೂಚಿಸುವ ಎಲ್ಲ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಏಕವಚನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಉದಾಹರಣೆಗೆ ನಾವು ನೋಡ್ತೀವಿ ಮರ ಅಂತಕ್ಕಂಥದ್ದು. ಇದು ಏನದಲ್ಲ ಒಂದು ಅಂತಕ್ಕಂಥ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹುವಚನ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಎಲ್ಲ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಬಹುವಚನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಮರಗಳು ಅಂತಕ್ಕಂಥದ್ದು. ನೆಕ್ಸ್ಟ್, ಲಿಂಗಗಳು. ಹಾಗಾದ್ರೆ ಲಿಂಗಗಳಲ್ಲಿ ಎಷ್ಟು ಪ್ರಕಾರ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಲಿಂಗಗಳಲ್ಲಿ 3 ಪ್ರಕಾರ ಅಂತೇಳಿ ನಮ್ಗೆ ಗೊತ್ತಿರಬೇಕು. 3. ಹಾಗಾದ್ರೆ ಅವುಗಳು ಯಾವುವು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ನೆಕ್ಸ್ಟ್, ಹಾಗಾದ್ರೆ ಪುಲ್ಲಿಂಗ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪುಲ್ಲಿಂಗ ಅಂದ್ರೆ ಯಾವ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವನ್ನು ಹೊಳೆಯುತ್ತದೆ ಅದನ್ನು ಪುಲ್ಲಿಂಗ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಚಿಕ್ಕಪ್ಪ, ಅಣ್ಣ, ಅಪ್ಪ, ಶಂಕರ. ನೆಕ್ಸ್ಟ್, ಹಾಗಾದ್ರೆ ಸ್ತ್ರೀಲಿಂಗ. ಸ್ತ್ರೀಲಿಂಗ ಅಂದ್ರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥವನ್ನು ಹೊಳೆಯುತ್ತದೆ ಅದನ್ನು ಸ್ತ್ರೀಲಿಂಗ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಅಕ್ಕ, ರಾಣಿ, ಮುದುಕಿ ಅಂತಕ್ಕಂಥದ್ದು. ನೆಕ್ಸ್ಟ್, ನಪುಂಸಕ ಲಿಂಗ ಅಂತಕ್ಕಂಥದ್ದು. ಯಾವ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಹೆಂಗಸು 2 ಅಲ್ಲದ ಅರ್ಥವನ್ನು ನೀಡುತ್ತದೋ, ಗಂಡಸು ಹೆಂಗಸು 2 ಅಲ್ಲದ ಅರ್ಥವನ್ನು ನೀಡುತ್ತದೋ ಅದಕ್ಕೆ ನಪುಂಸಕ ಲಿಂಗ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಮನೆ, ತೋಟ, ಕೋಳಿ, ನಾಯಿ ಅಂತಕ್ಕಂಥದ್ದು. ನೆಕ್ಸ್ಟ್, ನಾಮಪದಗಳು. ಹಾಗಾದ್ರೆ ನಾಮಪದಗಳು ಎಷ್ಟು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನಾಮಪದಗಳು ಎಷ್ಟು ಅಂದ್ರೆ 3. ಹಾಗಾದ್ರೆ ಯಾವುವು ಅಂದ್ರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ನೆಕ್ಸ್ಟ್, ರೂಢನಾಮ ಅಂದ್ರೆ ಗೊತ್ತಿರಬೇಕು. ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ಏನಂತೇಳಿ ಕರೀತಾರೆ ಅಂದ್ರೆ ರೂಢನಾಮ ಅಂತೇಳಿ ಕರೀತಾರೆ. ಉದಾಹರಣೆಗೆ ನದಿ, ಪರ್ವತ, ದೇಶ, ರಾಜಮನೆ, ಪರ್ವತ, ದೇಶ ಅಂತಕ್ಕಂಥದ್ದು. ನೆಕ್ಸ್ಟ್, ಅಂಕಿತನಾಮ ಅಂದ್ರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಏನಂತೇಳಿ ಕರೀತಾರೆ ಅಂದ್ರೆ ಅಂಕಿತನಾಮ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಬ್ರಹ್ಮಪುತ್ರ, ಕಾವೇರಿ ಅಂತಕ್ಕಂಥದ್ದು. ನೆಕ್ಸ್ಟ್, ಅನ್ವರ್ಥನಾಮ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನ ಏನಂತೇಳಿ ಕರೀತಾರೆ ಅಂದ್ರೆ ಅನ್ವರ್ಥನಾಮ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ವ್ಯಾಪಾರಿ, ರೋಗಿ, ಪಂಡಿತ. ನೆಕ್ಸ್ಟ್, ನುಡಿಗಟ್ಟು. ಹಾಗಾದ್ರೆ ನುಡಿಗಟ್ಟು ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ವಿಶೇಷ ಅರ್ಥವುಳ್ಳ ಮತ್ತು ಒಳ ಅರ್ಥವುಳ್ಳ ಪದಪುಂಜವನ್ನು ಏನಂತೇಳಿ ಕರೀತಾರೆ ಅಂದ್ರೆ ನುಡಿಗಟ್ಟು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಗುಡ್ಡವನ್ನು ಬೆಟ್ಟ ಮಾಡು ಅಂದ್ರೆ ಸಣ್ಣ ವಿಷಯವನ್ನು ದೊಡ್ಡದು ಮಾಡು ಅಂತಕ್ಕಂಥ ಒಳ ಅರ್ಥವನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೋಡ್ತೀವಿ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದ್ರೆ ಸಣ್ಣವರ ಮೇಲೆ ಬಲ ಪ್ರದರ್ಶನ ಅಂತಕ್ಕಂಥ
ಅರ್ಥವನ್ನು ಕೊಡ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಗಾದೆ. ಹಾಗಾದ್ರೆ ಗಾದೆ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಕೊಡುವ ಹೇಳಿಕೆಗೆ ಏನಂತೇಳಿ ಕರೀತಾರೆ ಅಂದ್ರೆ ಗಾದೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ನಾವು ನೋಡ್ತೀವಿ, ಕೈ ಕೆಸರಾದರೆ ಬಾಯಿ ಮೊಸರು, ಅದೇ ರೀತಿಯಾಗಿ ನೋಡ್ತೀವಿ ನಾವು ಕುಣಿಯಲಾರದವ ನೆಲಡೊಂಕು ಅಂದ ಅಂತಕ್ಕಂಥದ್ದು. ಇವೆಲ್ಲ ಏನಂತಂದ್ರೆ ಗಾದೆಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಗಟು ಅಂತಕ್ಕಂಥದ್ದು. ಒಗಟು ಅಂದ್ರೆ ಒಂದು ಸಮಸ್ಯೆ ಎಂದರ್ಥ. ಇದನ್ನು ಇಂಗ್ಲೀಷ್ನಲ್ಲಿ ರೀಡಲ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಒಗಟನ್ನ ನೋಡ್ತೀವಿ, ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ, ಹಾಗಾದರೆ ನಾನು ಯಾರು ಅಂತಕ್ಕಂಥದ್ದು. ಹಾಗಾದರೆ ಯಾರು ಅಂದ್ರೆ ಕಪ್ಪೆ ಅಂತಕ್ಕಂಥದ್ದು. ನೆಕ್ಸ್ಟ್ ಸರ್ವನಾಮ. ಸರ್ವನಾಮ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಸರ್ವನಾಮ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಉದಾಹರಣೆ ನೋಡ್ತೀವಿ, ಪುಟ್ಟಿಗೆ ಅಂತಕ್ಕಂಥದ್ದು ನಾಮಪದ, ರೆಕ್ಕೆ ಬಂದವು ಅಂತಕ್ಕಂಥದ್ದು. ಇಲ್ಲಿ ಪುಟ್ಟಿಗೆ ಬದಲಾಗಿ ಏನಂದ್ರೆ ಅವಳನ್ನು ಬಳಸ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಅವಳು ಮೇಲಕ್ಕೆ ಹಾರಿದಳು ಅಂತಕ್ಕಂಥದ್ದು. ಪುಟ್ಟಿಗೆ ರೆಕ್ಕೆ ಬಂದವು, ಅವಳು ಮೇಲಕ್ಕೆ ಹಾರಿದಳು. ಅಂದ್ರೆ ನಾಮಪದದ ಬದಲಾಗಿ ಬಳಸಲಾಗ್ತಕ್ಕಂತಹ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಸರ್ವನಾಮ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ತತ್ಸಮ ತದ್ಭವ. ಹಾಗಾದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸಲ್ಪಡುವ ಶಬ್ದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ತತ್ಸಮ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಉದಾಹರಣೆಗೆ ಪುಸ್ತಕ, ಸರಸ್ವತಿ, ಸೂರ್ಯ ಅಂತೇಳಿ. ಅದೇ ರೀತಿಯಾಗಿ ತದ್ಭವ ಅಂದ್ರೆ ನಮ್ಗೆ ಗೊತ್ತಿರಬೇಕು. ತದ್ಭವ ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಶಬ್ದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ತದ್ಭವ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಹದಿ, ಬದೆ, ಸಿರಿ, ಜಾಗ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕರ್ತ, ಕರ್ಮ, ಕ್ರಿಯಾಪದ. ಹಾಗಾದ್ರೆ ಕರ್ತ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಯಾರು ಎಂಬುದನ್ನು ಸೂಚಿಸುವ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಕರ್ತಪದ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಕರ್ಮಪದ ಅಂದರೆ ನಮ್ಗೆ ಗೊತ್ತಿರಬೇಕು, ಆಯಾ ಕೆಲಸಕ್ಕೆ ಪೂರ್ವವಾಗಿ ಏನನ್ನ ಎಂಬ ಪ್ರಶ್ನೆ ಎತ್ತವಲ್ಲ ಅಂಥ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಕರ್ಮಪದ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕ್ರಿಯಾಪದ. ಕ್ರಿಯಾಪದ ಅಂದ್ರೆ ಯಾವ ಕೆಲಸ ಎಂಬುದನ್ನು ಹೇಳ್ತದೆ, ಅದನ್ನು ಏನಂತೇಳಿ ಕರೀತಾರೆ ಅಂದ್ರೆ ಕ್ರಿಯಾಪದ ಅಂತೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಗಿಳಿಯು ಹಣ್ಣನ್ನು ತಿಂದಿತ್ತು ಅಂತಕ್ಕಂಥದ್ದು. ಗಿಳಿಯು ಅಂತಕ್ಕಂಥದ್ದು ಏನಂದ್ರೆ ಇದಕ್ಕೆ ಕರ್ತಪದಕ್ಕೆ ಉದಾಹರಣೆ. ಅದೇ ರೀತಿಯಾಗಿ ಹಣ್ಣನ್ನು ಅಂತಕ್ಕಂಥದ್ದು ಕರ್ಮಪದ. ಅಂದ್ರೆ ಗಿಳಿಯು ಏನನ್ನು ತಿಂದಿತ್ತು ಅಂತಕ್ಕಂಥದ್ದು. ಗಿಳಿಯು ಏನನ್ನು ತಿಂದಿತ್ತು ಅಂದ್ರೆ ಹಣ್ಣನ್ನು ತಿಂದಿತ್ತು ಅಂತಕ್ಕಂಥದ್ದು. ಅದೇ ರೀತಿ ಕ್ರಿಯಾಪದ ಅಂದರೆ ಯಾವ ಕೆಲಸವನ್ನು ತಿಳಿಸ್ತದೋ ಅದನ್ನು ತಿಂದಿತ್ತು ಅಂತಕ್ಕಂಥದ್ದು ಒಂದು ಇದು ಕ್ರಿಯಾಪದಕ್ಕೆ ಉದಾಹರಣೆ. ನೆಕ್ಸ್ಟ್ ದ್ವಿರುಕ್ತಿ. ದ್ವಿರುಕ್ತಿ ಅಂದ್ರೆ ಸಾಮಾನ್ಯವಾಗಿ ದ್ವಿರುಕ್ತಿ ಅಂತಕ್ಕಂಥದ್ದು ವಿಷಯಕ್ಕೆ ಒತ್ತು ಕೊಡಲು ಬಳಸಲಾಗ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಪದಗಳನ್ನು ಎರಡು ಬಾರಿ ಬಳಕೆ ಆಗೋದನ್ನು ಏನಂತೇಳಿ ಕರೀತಾರೆ ಅಂದ್ರೆ ದ್ವಿರುಕ್ತಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಒಂದು ಪದಕ್ಕೆ ವಿಶೇಷವಾಗಿ ಒತ್ತು ಕೊಡಲು ದ್ವಿರುಕ್ತಿಯನ್ನು ಬಳಸಲಾಗುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಬೇಗ ಬೇಗ, ಸರ ಸರ, ದೊಡ್ಡ ದೊಡ್ಡ ಅಂಥೇಳಿ. ಅಂದ್ರೆ ಒಂದು ಪದಕ್ಕೆ ವಿಶೇಷವಾಗಿ ಒತ್ತು ಕೊಡಲು ಬಳಸಲಾಗ್ತಕ್ಕಂತಹ ಪದವನ್ನು ಏನಂತೇಳಿ ಕರೀತಾರೆ ಅಂದ್ರೆ ದ್ವಿರುಕ್ತಿ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅಂದ್ರೆ ಪದಗಳನ್ನು ಎರಡು ಬಾರಿ ಬಳಕೆಯನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಜೋಡು ನುಡಿ ಅಂದ್ರೆ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಪದಗಳು ಎರಡು ಬೇರೆ ಬೇರೆ ಪದಗಳಿದ್ದು ಅವುಗಳನ್ನು ಜೊತೆಯಾಗಿ ಬಳಸೋದನ್ನು, ಅಂದ್ರೆ ಪದಗಳಲ್ಲಿ ಎರಡು ಬೇರೆ ಬೇರೆ ಪದಗಳಿದ್ದು ಅವುಗಳನ್ನು ಜೊತೆಯಾಗಿ ಬಳಸ್ತಕ್ಕಂಥದ್ದು ಏನಂತೇಳಿ ಕರೀತಾರೆ ಅಂದ್ರೆ ಜೋಡು ನುಡಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ನೋವು, ನಲಿವು ಅಂತಕ್ಕಂಥದ್ದು. ನೆಕ್ಸ್ಟ್ ಹಾಗಾದ್ರೆ ಪ್ರಾಸಾಕ್ಷರಗಳು ಅಂದ್ರೆ ಪದ್ಯದ ನಿರ್ದಿಷ್ಟ ಸ್ಥಳಗಳಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳನ್ನು ಪ್ರಾಸಾಕ್ಷರಗಳು ಅಂತೇಳಿ ಕರಿತಕ್ಕಂಥ ನೋಡಿ. ಅಂದ್ರೆ ಪದ್ಯದ ನಿರ್ದಿಷ್ಟ ಸ್ಥಳಗಳಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳನ್ನು ಏನಂತೇಳಿ ಕರೀತಾರೆ ಅಂದ್ರೆ ಪ್ರಾಸಾಕ್ಷರಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಲೇಖನ ಚಿಹ್ನೆಗಳು. ಪೂರ್ಣವಿರಾಮ. ಪೂರ್ಣವಿರಾಮ ಅಂದ್ರೆ ಒಂದು ಫುಲ್ ಸ್ಟಾಪ್ ಕೊಟ್ಟಿರೋದಕ್ಕೆ ಪೂರ್ಣವಿರಾಮ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಅಲ್ಪ ವಿರಾಮ. ಅಲ್ಪ ಅಂದರೆ ಈ ರೀತಿಯಾಗಿ ಬರ್ದಾಗಿಂದ ಅಲ್ಪ ವಿರಾಮ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಅರ್ಧ ವಿರಾಮ, ಅರ್ಧ ವಿರಾಮ. ಅದೇ ರೀತಿಯಾಗಿ ಪ್ರಶ್ನಾರ್ಥಕ ಚಿಹ್ನೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಭಾವಸೂಚಕ. ಈ ರೀತಿಯಾಗಿ ಒಂದು ಇದು ಬರೋದು ಕೆಳಗಡೆ ಈ ರೀತಿಯಾಗಿ ಸೂಚಿಸಿದಾಗ ಭಾವಸೂಚಕ. ಇದರ ಬಗ್ಗೆ ಏನಂತಂದ್ರೆ ಸಂಪೂರ್ಣವಾಗಿ ಇದರ ಬಗ್ಗೆ ವಿವರಣೆ ಇರತಕ್ಕಂಥ ವಿಡಿಯೋ ನೆಕ್ಸ್ಟ್ ಭಾಗದಲ್ಲಿ ನಾನು ಮಾಡ್ತೀನಿ. ನೆಕ್ಸ್ಟ್